ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಹಲವು ಕಾರಣಗಳಿಂದ ಈ ಬಾರಿಯ ದಸರಾ ಉದ್ಘಾಟನೆಯ ಬಗ್ಗೆ ಗೊಂದಲ ಏರ್ಪಟ್ಟಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟಿಸಲಿದ್ದಾರೆ. ಇನ್ನು ಇದಕ್ಕೆ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನಷ್ಟು ಜನ ಸಮರ್ಥಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ಭಾನು ಮುಷ್ತಾಕ್ ಅವರನ್ನ ಬಿಟ್ಟು ಬೇರೆಯವರನ್ನ ಪರ್ಯಾಯವಾಗಿ ಆಯ್ಕೆ ಮಾಡಿ ಅಂತ ಕೆಲವೊಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ದಾರೆ. ಮಾತುಗಳು ಕೇಳಿ ಬರ್ತಿವೆ. ಇರಲಿ, ಈ ಎಲ್ಲದರ ಬಗ್ಗೆ ಇದೀಗ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ನಾವು ಈ ನಾಡಹಬ್ಬ ದಸರಾ ಉದ್ಘಾಟನೆಯ ಪರಂಪರೆ ಅದು ಹೇಗೆ ಹುಟ್ಟಿಕೊಂಡಿತು, ಅದರ ಇತಿಹಾಸ ನಾವು ತಿಳಿದುಕೊಳ್ಬೇಕಲ್ವಾ. ಹಾಗಾಗಿ ಅದು ಹೇಗೆ ಹುಟ್ಟಿಕೊಂಡಿತು ಅಂತ ಒಂದೊಂದಾಗಿ ನಾವು ಸ್ವಲ್ಪ ಸಮಯದಲ್ಲಿ ನಾವು ತಿಳಿದುಕೊಳ್ಳೋಣ. ಮೈಸೂರು ದಸರಾ ಆಚರಣೆಗೆ ಶತಮಾನಗಳ ಇತಿಹಾಸವಿದೆ. ವೀಕ್ಷಕರೇ, 14ನೇ ಶತಮಾನದಿಂದಲೂ ಕೂಡ ಮೈಸೂರಿನಲ್ಲಿ ದಸರಾ ಆಚರಣೆ ಮಾಡುತ್ತಾ ಬರಲಾಗಿದೆ. ಮೊದಲಿಗೆ ಮಹಾರಾಜರು ಅಂಬಾರಿಯಲ್ಲಿ ಕುಳಿತುಕೊಂಡು ನಗರ ಪ್ರದಕ್ಷಿಣೆಯನ್ನು ಹಾಕ್ತಿದ್ರು. ಅದಕ್ಕೆ ಜಂಬೂ ಸವಾರಿ ಅಂತ ಕರೆಯಲಾಗ್ತಾ ಇತ್ತು. ಬಳಿಕ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯನ್ನು ಇಟ್ಟು ಪ್ರದಕ್ಷಿಣೆಯನ್ನು ಹಾಕಿಸಲಾಗತ್ತೆ. ಅಂದ ಹಾಗೆ ಈ ದಸರಾ ಉದ್ಘಾಟನೆ ಎಂಬುದಕ್ಕೆ ಪ್ರಾಮುಖ್ಯತೆ ದೊರೆತಿದ್ದು ಯಾವ ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಅನ್ನವರು ಯಾಕಂದ್ರೆ ದಸರಾವನ್ನ ಮೊದಲ ಬಾರಿಗೆ ಉದ್ಘಾಟನೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. 1993ಕ್ಕಿಂತ ಮುಂಚೆ ದಸರಾ ಉದ್ಘಾಟನೆ ಮಾಡುವಂತಹ ಯಾವುದೇ ಸಂಪ್ರದಾಯವಾಗಿರಬಹುದು, ನಿಯಮಗಳಾಗಿರಬಹುದು, ಯಾವುದೇ ರೀತಿಯಾಗಿ ಇರಲಿಲ್ಲ. ಅದಕ್ಕೂ ಮೊದಲು ಸ್ಥಳೀಯವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಜಂಬೂ ಸವಾರಿಯನ್ನು ಮಾಡಲಾಗ್ತಾ ಇತ್ತು. ಜಂಬೂ ಸವಾರಿಗೆ ಮುಂಚೆ ಚಿನ್ನದ ಅಂಬಾರಿಗೆ ಸಿಎಂ ಆಗಿದ್ದವರು, ಆಗಿನ ಕಾಲದಲ್ಲಿ ಸಿಎಂ ಆಗಿದ್ದವರು ಒಂದು ನಿಯಮಬದ್ಧವಾಗಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಸಂಪ್ರದಾಯ ಇತ್ತು. ಆದರೆ ಯಾವಾಗ 1993ರಲ್ಲಿ ನೆರೆಯ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಭಾರೀ ಪ್ರಮಾಣದ ಭೂಕಂಪನ ಒಂದು ಸಂಭವಿಸುತ್ತೆ. ಸೊ ಆ ಟೈಮಲ್ಲಿ ಸುಮಾರು 10,000 ಜನ ನಿಧನರಾಗ್ತಾರೆ. 10 ಲಕ್ಷ ಜನ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗ್ತಾರೆ, ನರಳಾಡ್ತಿರ್ತಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ, ಇಂತಹ ಸಮಯದಲ್ಲಿ ನೆರೆ ರಾಜ್ಯದಲ್ಲಿ ವಿಪತ್ತು ಸಂಭವಿಸಿದಂತಹ ಕಾರಣ ರಾಜ್ಯದಲ್ಲಿ ದಸರಾ ಆಚರಣೆ ಬೇಡ ಅಂತಕ್ಕಂತಹ ಕೂಗು ಕೇಳಿಬರುತ್ತೆ. ಆಗ ಸಿಎಂ ಆಗಿರ್ತಕ್ಕಂತಹ ವೀರಪ್ಪ ಮೊಯ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬಂದಿರುವಂತಹ ದಸರಾವನ್ನು ನಿಲ್ಲಿಸುವುದು ಯಾವುದೇ ಕಾರಣಕ್ಕೂ ಬೇಡ, ಹೀಗಂತ ಒಂದು ತಮ್ಮ ಸಲಹೆಯನ್ನು ಕೊಡ್ತಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ವೀರಪ್ಪ ಮೊಯ್ಲಿ ಅವರ ಈ ನಿರ್ಧಾರಕ್ಕೆ ಪರ ವಿರೋಧಗಳು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಯಾಗುತ್ತೆ. ಆಗ ವೀರಪ್ಪ ಮೊಯ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಆವಾಗ ಅವರ ಯೋಚನೆಗೆ ಹೊಳೆದಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಹಾಯವನ್ನು ಪಡಿತಾರೆ ಆ ಒಂದು ಕಾಲಘಟ್ಟದಲ್ಲಿ. ಹಾಗೆಯೇ ದಸರಾ ಉದ್ಘಾಟನೆಯೂ ಕೂಡ ರಾಜ್ಕುಮಾರ್ ಅವರನ್ನು ಆಹ್ವಾನಿಸ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಆಗಮನದಿಂದ ದಸರಾ ಆಚರಣೆಗೆ ಇದ್ದಂತಹ ವಿರೋಧ ಕಂಪ್ಲೀಟ್ ತಣ್ಣಗಾಗುತ್ತೆ ಹಾಗೂ ಸುಸೂತ್ರವಾಗಿ ಅಂದು ದಸರಾ ಭರ್ಜರಿಯಾಗಿ ಆಚರಣೆಯಾಗುತ್ತೆ. ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ಘಾಟನೆ ಮಾಡಿದ ಬಳಿಕ ಪ್ರತಿ ವರ್ಷವೂ ಕೂಡ ಯಾರನ್ನಾದರೂ ವಿಶೇಷವಾಗಿರ್ತಕ್ಕಂತಹ ಗಣ್ಯರನ್ನಾಗಿರ್ಬೋದು, ಸಾಹಿತಿಗಳನ್ನಾಗಿರ್ಬೋದು ಕರೆಸಿ ದಸರಾ ಉದ್ಘಾಟಿಸುವಂತಹ ಸಂಪ್ರದಾಯವನ್ನು, ನಿಯಮವನ್ನು ಪ್ರಾರಂಭಿಸಲಾಗುತ್ತೆ. ತದನಂತರದಲ್ಲಿ 1994ರಲ್ಲಿ ಸಿಎಂ ಆದಂತಹ 94ರಲ್ಲಿ ಆಗಿರ್ತಕ್ಕಂತಹ ಅಂದಿನ ಸಿಎಂ ಆದಂತಹ ಎಚ್ ಡಿ ದೇವೇಗೌಡರು ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಸರಾ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಂಪ್ರದಾಯಕ್ಕೆ ಚಾಲನೆಯನ್ನು ಕೊಡ್ತಾರೆ ದೇವೇಗೌಡರು. ಹಾಗಾದರೆ ವೀಕ್ಷಕರೇ, ಕಳೆದ 17 ವರ್ಷಗಳಲ್ಲಿ ಯಾರ್ಯಾರು ದಸರಾ ಉದ್ಘಾಟಿಸಿದ್ದಾರೆ ಅಂತ ನಾವು ಸಂಕ್ಷಿಪ್ತವಾಗಿ ಒಂದು ಪಕ್ಷಿ ನೋಟವನ್ನು ನೋಡೋಣ. ಅಂದರೆ ಎಷ್ಟು ಜನ ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು ಅಣ್ಣವರಿಂದ ಹಿಡಿದು ಇಲ್ಲಿಯವರೆಗೂ. 2008ರಲ್ಲಿ ನಡೆದಾಡುವಂತಹ ದೇವರೇ ಎಂದು ಖ್ಯಾತಿಯನ್ನು ಪಡೆದಿರತಕ್ಕಂತಹ ತುಮಕೂರು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾರೆ. ಇನ್ನು ಆ ವೇಳೆ BS ಯಡಿಯೂರಪ್ಪನವರು ಸಿಎಂ ಆಗಿರ್ತಾರೆ. ಇನ್ನು 2009ರಲ್ಲಿ ಮೈಸೂರು ದಸರಾವನ್ನು ಉದ್ಘಾಟಿಸಿದವರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ರವಿಶಂಕರ್ ಗುರೂಜಿಯವರು. ಈ ವೇಳೆ ಸಿಎಂ ಆಗಿದ್ದವರು ಇದೇ BS ಯಡಿಯೂರಪ್ಪನವರು ಸಿಎಂ ಆಗಿರ್ತಾರೆ. ಇನ್ನು 2010ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಆ ವೇಳೆಯೂ ಕೂಡ ಮುಖ್ಯಮಂತ್ರಿಯಾಗಿದ್ದವರು ಯಡಿಯೂರಪ್ಪನವರು. 2011ರಲ್ಲಿ ಮೈಸೂರು ನಾಡಹಬ್ಬ ದಸರಾವನ್ನು ಉದ್ಘಾಟಿಸಿದವರು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾರೆ. ಇನ್ನು ಆ ವೇಳೆ DV ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿರ್ತಾರೆ.
2012ರಲ್ಲಿ ಆಧ್ಯಾತ್ಮಿಕ ಗುರು ವಿಜಯಪುರದ ನಡೆದಾಡುವ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಲಿಂಗೈಕ್ಯ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾರೆ. ಇನ್ನು ಆ ವೇಳೆ ಜಗದೀಶ್ ಶೆಟ್ಟರ್ ಅವರು CM ಆಗಿರ್ತಾರೆ. 2019ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ, ನಾಟಕಕಾರ, ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಈ ವೇಳೆ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. 2014ರಲ್ಲಿ ದಸರಾ ಉದ್ಘಾಟನೆ ಮಾಡ್ತಾರೆ. ನಾಟಕಕಾರ, ನಟ, ನಿರ್ದೇಶಕ, ರಂಗಕರ್ಮಿ ಹಾಗೂ ಲೇಖಕ, ಪದ್ಮಭೂಷಣ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದಿವಂಗತ ಗಿರೀಶ್ ಕಾರ್ನಾಡ್ ಅವರು ಉದ್ಘಾಟನೆ ಮಾಡ್ತಾರೆ. ಇನ್ನು ಈ ವೇಳೆ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. 2015ರಲ್ಲಿ ಪ್ರಗತಿಪರ ರೈತ, ಮೈಸೂರು ಜಿಲ್ಲೆಯ ಹೆಗ್ಗಡಕೋಟೆ ತಾಲೂಕಿನ ಪುಟ್ಟಯ್ಯ ಎನ್ನುವರಿಂದ ದಸರಾವನ್ನು ಉದ್ಘಾಟನೆ ಮಾಡಿಸಲಾಗುತ್ತೆ. ಇನ್ನು ಈ ವೇಳೆ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. 2016ರಲ್ಲಿ ಮೈಸೂರು ದಸರಾ ಈ ನಾಡಹಬ್ಬವನ್ನು ಉದ್ಘಾಟಿಸಿದವರು ಕವಿ ಚನ್ನವೀರ ಕಣವಿಯವರು. ಗದಗ ಜಿಲ್ಲೆಯ ಕಣವಿ ಕನ್ನಡದ ಸಮನ್ವಯ ಕವಿಯವರು. ಸುನೀತಗಳ ಸಾಮ್ರಾಟ ಅಂತಲೇ ಕರೀತಾರೆ. ನಾಡೋಜೆ ಎಂದ ಹೆಸರನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವರು ಉದ್ಘಾಟನೆ ಮಾಡ್ತಾರೆ ಕಣವಿಯವರು. ಇನ್ನು ಆ ಟೈಮಲ್ಲಿ CM ಆಗಿದ್ದವರು ಸಿದ್ದರಾಮಯ್ಯನವರು. 2017ರಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ಅನ್ನುವಂತಹ ಪದ್ಯದ ಸಾಲುಗಳನ್ನು ಬರೆದಿರತಕ್ಕಂತಹ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರಿಗೆ ಈ ಒಂದು ಕ್ರೆಡಿಟ್ ಸಲ್ಲುತ್ತೆ. ಅವರು ಕೂಡ ದಸರಾವನ್ನು ಉದ್ಘಾಟಿಸ್ತಾರೆ. ಸೊ ಹಾಗಾಗಿ ಅಂದಿನ CM ಆಗಿರ್ತಾರೆ ಸಿದ್ದರಾಮಯ್ಯನವರು. ಇನ್ನು 2018ರಲ್ಲಿ ಇನ್ಫೋಸಿಸ್ ಮುಖ್ಯಸ್ಥೆ ಹಾಗೂ ಹಾಲಿ ರಾಜ್ಯಸಭಾ ಸದಸ್ಯೆಯಾಗಿರುವಂತಹ ಸುಧಾಮೂರ್ತಿಯವರು ಮೈಸೂರು ದಸರಾವನ್ನು ಉದ್ಘಾಟಿಸ್ತಾರೆ. ಈ ವೇಳೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿರುವುದರಿಂದ ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇರ್ತಾರೆ. ಇನ್ನು 2019ರಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರ ಹಾಗೂ ಲೇಖಕರು ಆಗಿರುವಂತಹ SL ಭೈರಪ್ಪನವರು ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಈ ವೇಳೆ ಮುಖ್ಯಮಂತ್ರಿಯಾಗಿದ್ದವರು ಯಡಿಯೂರಪ್ಪನವರು. ಇನ್ನು 2020ರಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತಹ ಮತ್ತು ಈಗಿನ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ದಸರಾವನ್ನು ಉದ್ಘಾಟಿಸ್ತಾರೆ. ಇನ್ನು ಇದೇ ವೇಳೆ ಮುಖ್ಯಮಂತ್ರಿಯಾಗಿರುವವರು BS ಯಡಿಯೂರಪ್ಪನವರು. 2021ರಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ದಿವಂಗತ SM ಕೃಷ್ಣ ಅವರು ಮೈಸೂರು ದಸರಾವನ್ನು ಉದ್ಘಾಟಿಸ್ತಾರೆ. ಇನ್ನು ಈ ವೇಳೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು. ಇನ್ನು 2022ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಈ ವೇಳೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು. ಇನ್ನು 2023ರಲ್ಲಿ ದಸರಾವನ್ನು ಸಂಗೀತ ನಿರ್ದೇಶಕ ಖ್ಯಾತ ಹಂಸಲೇಖ ಅವರು ಉದ್ಘಾಟನೆ ಮಾಡ್ತಾರೆ. ಇನ್ನು ಇದೇ ವೇಳೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. 2024ರಲ್ಲಿ ಹಂಪ ನಾಗರಾಜಯ್ಯನವರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಈ ವೇಳೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. ಸೊ ಈಗ 2025ರಲ್ಲಿ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ದಸರಾ ಉದ್ಘಾಟಿಸುವಂತಹ ಆಹ್ವಾನವನ್ನು CM ಸಿದ್ದರಾಮಯ್ಯನವರ ಸರ್ಕಾರ ನೀಡಿದೆ. ಬೂಕರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಇವರನ್ನು ದಸರಾ ಉದ್ಘಾಟನೆಗೆ ಕರೆದದ್ದು ಎಷ್ಟು ಸರಿ ಅಂತ BJPಯ ಕೆಲವೊಂದಿಷ್ಟು ನಾಯಕರು ಹೇಳ್ತಿದ್ದಾರೆ. ಸಾಕಷ್ಟು ಕಾಂಟ್ರವರ್ಸಿ, ವಿವಾದಾತ್ಮಕ ಒಂದು ವಿಷಯವಾಗಿ ಇದು ಪರಿಗಣಿಸಿದೆ. ಇನ್ನು ಮತ್ತೊಂದು ಕಡೆಗೆ BJPಯ ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇರಲಿ, ಇದರಲ್ಲಿ ತಪ್ಪೇನಿಲ್ಲ. ರಾಜ್ಯ ಸರ್ಕಾರದ ಈ ಒಂದು ಕ್ರಮವನ್ನು ನಾನು ಸ್ವಾಗತಿಸ್ತೇನೆ ಎಂದಿದ್ದಾರೆ. ಆದರೆ ಬಾನು ಮುಸ್ತಾಕ್ ಅವರು ಈ ಹಿಂದೆ ಬಹಿರಂಗವಾಗಿ ಹೇಳಿರ್ತಕ್ಕಂತಹ ಒಂದು ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಅದರ ಬಗ್ಗೆ ಬಾನು ಮುಸ್ತಾಕ್ ಅವರು ಕ್ಲಾರಿಟಿಯನ್ನು ಕೊಡಬೇಕು ಹೀಗಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಇನ್ನು ಮತ್ತೊಂದು ಕಡೆಗೆ ಮೈಸೂರು ಹಾಗೂ ಕೊಡಗ ಮಾಜಿ ಸಂಸದ ಆಗಿರ್ತಕ್ಕಂತಹ ಪ್ರತಾಪ್ ಸಿಂಹ ಅವರು ಬಾನು ಮುಷ್ತಾಕ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಾನು ಮುಷ್ತಾಕ್ ಉದ್ಘಾಟನೆ ಮಾಡುವುದಾದರೆ ಮಾಡಲಿ, ನಮ್ಮದೇನು ಕೂಡ ಅಭ್ಯಂತರವಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು ನಮ್ಮ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಸೀರೆ, ಕೈತುಂಬ ಬಳೆ ಹಾಗೂ ಹಣೆಯಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡು ತಲೆ ತುಂಬ ಹೂವನ್ನು ಮುಡಿದುಕೊಂಡು ಬರಲಿ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಇತ್ತ ಮತ್ತೊಂದು ಕಡೆಗೆ ಇದಕ್ಕೆ ಟಕ್ಕರ್ ಕೊಟ್ಟಿರ್ತಕ್ಕಂತಹ
DCM DK ಶಿವಕುಮಾರ್ ಅವರು ಮೈಸೂರು ದಸರಾ ಇದು ನಾಡ ಹಬ್ಬ, ಯಾವುದೇ ಸಮುದಾಯವಾಗಲಿ ಧರ್ಮಕ್ಕಾಗಲಿ ಯಾವುದೇ ಜಾತಿಗಾಗಲಿ ಇದು ಸೀಮಿತವಾಗಿಲ್ಲ, ಇದು ನಾಡ ಹಬ್ಬ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿದಂತಾಗಿದೆ. ಹಾಗಾಗಿ ಸಾಕಷ್ಟು ವಿವಾದಗಳನ್ನೇ ಸೃಷ್ಟಿಯಾಗಿದೆ ಇದು ಬಾನು ಮುಸ್ತಾಕ್ ಅವರ ಅಂದಿನ ಒಂದು ಹೇಳಿಕೆಗೆ. ಆದರೆ ಇದುವರೆಗೂ ಕೂಡ ಬಾನು ಮುಸ್ತಾಕ್ ಅವರು ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ, ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಇದೀಗ ನಿಯಮಬದ್ಧವಾಗಿ ಹಾಸನದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರದಿಂದ ನಿಯಮಾನುಸಾರವಾಗಿ ಅವರಿಗೆ ಅವರ ಮನೆಯ ಬಾಗಿಲಿಗೆ ಹೋಗಿ ಈ ಬಾರಿಯ ದಸರಾ ಉದ್ಘಾಟನೆಯನ್ನು ತಾವೇ ಮಾಡಬೇಕು ಅಂತಕ್ಕಂತಹದ್ದು ನಿಯಮಬದ್ಧವಾಗಿ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಸೊ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ಘಾಟನೆಯಿಂದ ಇಲ್ಲಿಯವರೆಗೂ ಕೂಡ ಆಗದೇ ಇರತಕ್ಕಂತಹ ವಿವಾದಗಳು ಈಗ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಾನು ಮುಸ್ತಾಕ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾರಣವಾಗಿದೆಯಾ, ಅಥವಾ ರಾಜ್ಯ ಸರ್ಕಾರ ತಮ್ಮದೇ ರಾಜ್ಯದಲ್ಲಿ ಇರತಕ್ಕಂತಹ ಸರ್ಕಾರ ಇರೋದ್ರಿಂದ ನಾವು ಮಾಡಿದ್ದೇ ಸರಿ, ಆನೆ ನಡೆದಿದ್ದೇ ಹಾದಿ ಅಂತಕ್ಕಂತಹ ಒಂದು ಆ ಮೈಂಡ್ ಸೆಟ್ಟಿಂದ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದೆಯಾ ಅದು ಗೊತ್ತಿಲ್ಲ. ಇನ್ನು ಮತ್ತೊಂದು ಕಡೆಗೆ ವಿಪಕ್ಷಗಳು ತಮಗೆ ಏನೂ ಅಸ್ತ್ರವಿಲ್ಲ, ಇದನ್ನೇ ನಾವು ಅಸ್ತ್ರವನ್ನಾಗಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹಾಯಬಹುದು ಅಂತಕ್ಕಂತಹ ಪ್ಲಾನನ್ನು ಇಟ್ಟುಕೊಂಡು ಈ ರೀತಿಯಾಗಿರ್ತಕ್ಕಂಥ ವಿವಾದಗಳನ್ನು ಹೇಳ್ತಿದ್ದಾರಾ, ಅದು ಕೂಡ ಚರ್ಚೆ ಆಗಬೇಕಾಗುತ್ತೆ. ಮತ್ತೊಂದು ಕಡೆಗೆ ಬಾನು ಮುಸ್ತಾಕ್ ಅವರನ್ನೇ ಯಾಕೆ ಆಯ್ಕೆ ಮಾಡಬಹುದಾಗಿತ್ತು? ಬೂಕರ್ ಪ್ರಶಸ್ತಿ ಕೇವಲ ಬಾನು ಮುಸ್ತಾಕ್ ಅವರಿಗೆ ಬಂದಿಲ್ಲ, ದೀಪಾ ಬಸ್ದಿಯವರಿಗೂ ಕೂಡ ಬಂದಿದೆ. ಹಾಗಾದರೆ ಅವರನ್ನು ಕೂಡ ಕರಿಬಹುದಾಗಿತ್ತಲ್ವಾ? ಇನ್ನು ಬಾನು ಮುಸ್ತಾಕ್ ಅವರಿಗಿಂತ ಸಾಕಷ್ಟು ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ 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 ಕ್ಷೇತ್ರಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ, ಪರ್ಯಾಯವಾಗಿ ಅವರನ್ನು ಕರಿಬಹುದಾಗಿತ್ತಲ್ವಾ? ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹ ಬಾನು ಮುಸ್ತಾಕ್ ಅವರನ್ನೇ ಯಾಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು? ಹಾಗಾದರೆ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿತಾ ಇದೆಯಾ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ನೆಟ್ಟಿಗರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಸ್ತಾಕ್ ಅವರ ಹೆಸರು ಕೇಳಿ ಬಂದ ಕೂಡಲೇ ರಾಜ್ಯದ ಮೂಲೆ ಮೂಲೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಮತ್ತೆ ಕೆಲವರು ಇದನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಅರ್ಜಿಯನ್ನು ಹಾಕಿದರು, PIL ಅರ್ಜಿಯನ್ನು ಕೂಡ ಹಾಕಿದರು. ಹೈಕೋರ್ಟ್ ಅದನ್ನು ತಡೆ ಹಿಡಿದಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಜೈ ಹಿಂದ್.